ಅದ್ಯಾವಾಗ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿತ್ತು ಅವಾಗಿನಿಂದ ಅಮೆರಿಕ ಒಡಲಾಳ ಕುದಿತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಉಕ್ರೇನ್ಗಿಂತ ವ್ಯಾಪಾರ ಒಪ್ಪಂದವೇ ಮುಖ್ಯವಾಯ್ತಾ? ಯುರೋಪಿಯನ್ ಒಕ್ಕೂಟಕ್ಕೆ ಸ್ಕಾಟ್ ಬೆಸೆಂಟ್ ಟಾಂಗ್. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿರಂಕುಶ ಅಧಿಕಾರತ್ವವನ್ನು ಅನುಸರಿಸುತ್ತಿರುವ ಅಮೆರಿಕ ನಡೆ ವೈರಿ ರಾಷ್ಟ್ರಗಳಿಗೆ ಮಾತ್ರವಲ್ಲ, ತನ್ನ ಬಹುಕಾಲದ ಅತ್ಯಾಪ್ತ ದೇಶಗಳಿಗೂ ತಲೆನೋವಾಗಿದೆ. ತನ್ನ ಹಿತಾಸಕ್ತಿಯಂತೆ ಕುಣಿಯಲು ಮಿತ್ರ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹೇರುತ್ತಿರುವುದು ಜಗಜ್ಜಾಹೀರು. ಆದ್ರೀಗ ಭಾರತ ಹಾಗೂ ಯುರೋಪಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ದೊಡ್ಡಣ್ಣನ ನಿದ್ದೆ ಕೆಡಿಸಿದೆ. ಇದೇ ವಿಚಾರವಾಗಿ ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸುವುದಕ್ಕಿಂತ ವ್ಯಾಪಾರ ಮುಖ್ಯವಾಯ್ತಾ ಎಂದು ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡಿದ್ದಾರೆ. ಅಮೆರಿಕ ಧೋರಣೆ, ಆಪ್ತರಲ್ಲೇ ಅಸಮಾಧಾನ. ಎಸ್, ಈಗಾಗಲೇ ದೊಡ್ಡಣ್ಣನ ನಡೆಗೆ ತನ್ನ ಆಪ್ತ ಗೆಳೆಯರೇ ರೋಸಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಫ್ರಾನ್ಸ್ ಅಧ್ಯಕ್ಷ ಮಾರ್ಕೊ ಎಮ್ಯಾನ್ಯುಯಲ್ ತಮ್ಮ ದೇಶಕ್ಕೆ ಬೇಕಾದ ರಕ್ಷಣಾ ಉಪಕರಣಗಳನ್ನ ತಾವೇ ತಯಾರಿಸಲು ಕರೆ ಕೊಟ್ಟಿದ್ರು. ಇದರ ಹಿಂದಿನ ಕಾರಣ ಅತಿಯಾಗಿ ದೊಡ್ಡಣ್ಣನಿಗೆ ಅವಲಂಬಿತವಾದರೆ ಅವರ ಧೋರಣೆಗೆ ಒಪ್ಪಿಕೊಳ್ಳಬೇಕಾಗುವ ಪರಿಸ್ಥಿತಿ ಎದುರಾಗಬಹುದು. ಈಗಾಗಲೇ ಅಮೆರಿಕ ಅತ್ಯಾಪ್ತ ದೇಶಗಳು ತಮ್ಮನ್ನ ಪರಾವಲಂಬಿಗಳಾಗದೆ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಇಡ್ತಿವೆ. ಹೀಗಾಗಿಯೇ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟ ತಮ್ಮ ವ್ಯಾಪಾರವನ್ನ 2032 ವೇಳೆಗೆ ದುಪ್ಪಟ್ಟು ಮಾಡಲು ಮುಂದಾಗಿವೆ. ರಫ್ತು ಮಾಡಲಾಗುವ ಶೇಕಡ 96.6% ಸರಕುಗಳ ಸುಂಕವನ್ನ ತೆಗೆದುಹಾಕುವ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುರೋಪಿಯನ್ ಒಕ್ಕೂಟವು ಇತ್ತೀಚಿನ ಅಮೆರಿಕ ಚಲನಾವಲನಗಳಿಂದ ಬೇಸರಗೊಂಡಿದೆ. ಮೊನ್ನೆಯಷ್ಟೇ ಮುಂದಿನ ಗುರಿ ಗ್ರೀನ್ಲ್ಯಾಂಡ್ ಎಂದು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಒಂದೊಂದೇ ಯುರೋಪಿಯನ್ ದೇಶಗಳು ಎಚ್ಚೆತ್ತುಕೊಂಡಿವೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣನಿಗಾದ ಹಿನ್ನಡೆ ಎಂಬುದನ್ನು ಕಾದೋಡಬೇಕಿದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾವಾಗ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿತ್ತು ಅವಾಗಿನಿಂದ ಅಮೆರಿಕ ಒಡಲಾಳ ಕುದಿತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಉಕ್ರೇನ್ಗಿಂತ ವ್ಯಾಪಾರ ಒಪ್ಪಂದವೇ ಮುಖ್ಯವಾಯ್ತಾ? ಯುರೋಪಿಯನ್ ಒಕ್ಕೂಟಕ್ಕೆ ಸ್ಕಾಟ್ ಬೆಸೆಂಟ್ ಟಾಂಗ್. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿರಂಕುಶ ಅಧಿಕಾರತ್ವವನ್ನು ಅನುಸರಿಸುತ್ತಿರುವ ಅಮೆರಿಕ ನಡೆ ವೈರಿ ರಾಷ್ಟ್ರಗಳಿಗೆ ಮಾತ್ರವಲ್ಲ, ತನ್ನ ಬಹುಕಾಲದ ಅತ್ಯಾಪ್ತ ದೇಶಗಳಿಗೂ ತಲೆನೋವಾಗಿದೆ. ತನ್ನ ಹಿತಾಸಕ್ತಿಯಂತೆ ಕುಣಿಯಲು ಮಿತ್ರ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹೇರುತ್ತಿರುವುದು ಜಗಜ್ಜಾಹೀರು. ಆದ್ರೀಗ ಭಾರತ ಹಾಗೂ ಯುರೋಪಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ದೊಡ್ಡಣ್ಣನ ನಿದ್ದೆ ಕೆಡಿಸಿದೆ. ಇದೇ ವಿಚಾರವಾಗಿ ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸುವುದಕ್ಕಿಂತ ವ್ಯಾಪಾರ ಮುಖ್ಯವಾಯ್ತಾ ಎಂದು ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡಿದ್ದಾರೆ. ಅಮೆರಿಕ ಧೋರಣೆ, ಆಪ್ತರಲ್ಲೇ ಅಸಮಾಧಾನ. ಎಸ್, ಈಗಾಗಲೇ ದೊಡ್ಡಣ್ಣನ ನಡೆಗೆ ತನ್ನ ಆಪ್ತ ಗೆಳೆಯರೇ ರೋಸಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಫ್ರಾನ್ಸ್ ಅಧ್ಯಕ್ಷ ಮಾರ್ಕೊ ಎಮ್ಯಾನ್ಯುಯಲ್ ತಮ್ಮ ದೇಶಕ್ಕೆ ಬೇಕಾದ ರಕ್ಷಣಾ ಉಪಕರಣಗಳನ್ನ ತಾವೇ ತಯಾರಿಸಲು ಕರೆ ಕೊಟ್ಟಿದ್ರು. ಇದರ ಹಿಂದಿನ ಕಾರಣ ಅತಿಯಾಗಿ ದೊಡ್ಡಣ್ಣನಿಗೆ ಅವಲಂಬಿತವಾದರೆ ಅವರ ಧೋರಣೆಗೆ ಒಪ್ಪಿಕೊಳ್ಳಬೇಕಾಗುವ ಪರಿಸ್ಥಿತಿ ಎದುರಾಗಬಹುದು. ಈಗಾಗಲೇ ಅಮೆರಿಕ ಅತ್ಯಾಪ್ತ ದೇಶಗಳು ತಮ್ಮನ್ನ ಪರಾವಲಂಬಿಗಳಾಗದೆ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಇಡ್ತಿವೆ. ಹೀಗಾಗಿಯೇ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟ ತಮ್ಮ ವ್ಯಾಪಾರವನ್ನ 2032 ವೇಳೆಗೆ ದುಪ್ಪಟ್ಟು ಮಾಡಲು ಮುಂದಾಗಿವೆ. ರಫ್ತು ಮಾಡಲಾಗುವ ಶೇಕಡ 96.6% ಸರಕುಗಳ ಸುಂಕವನ್ನ ತೆಗೆದುಹಾಕುವ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುರೋಪಿಯನ್ ಒಕ್ಕೂಟವು ಇತ್ತೀಚಿನ ಅಮೆರಿಕ ಚಲನಾವಲನಗಳಿಂದ ಬೇಸರಗೊಂಡಿದೆ. ಮೊನ್ನೆಯಷ್ಟೇ ಮುಂದಿನ ಗುರಿ ಗ್ರೀನ್ಲ್ಯಾಂಡ್ ಎಂದು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಒಂದೊಂದೇ ಯುರೋಪಿಯನ್ ದೇಶಗಳು ಎಚ್ಚೆತ್ತುಕೊಂಡಿವೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣನಿಗಾದ ಹಿನ್ನಡೆ ಎಂಬುದನ್ನು ಕಾದೋಡಬೇಕಿದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾವಾಗ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿತ್ತು ಅವಾಗಿನಿಂದ ಅಮೆರಿಕ ಒಡಲಾಳ ಕುದಿತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಉಕ್ರೇನ್ಗಿಂತ ವ್ಯಾಪಾರ ಒಪ್ಪಂದವೇ ಮುಖ್ಯವಾಯ್ತಾ? ಯುರೋಪಿಯನ್ ಒಕ್ಕೂಟಕ್ಕೆ ಸ್ಕಾಟ್ ಬೆಸೆಂಟ್ ಟಾಂಗ್. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿರಂಕುಶ ಅಧಿಕಾರತ್ವವನ್ನು ಅನುಸರಿಸುತ್ತಿರುವ ಅಮೆರಿಕ ನಡೆ ವೈರಿ ರಾಷ್ಟ್ರಗಳಿಗೆ ಮಾತ್ರವಲ್ಲ, ತನ್ನ ಬಹುಕಾಲದ ಅತ್ಯಾಪ್ತ ದೇಶಗಳಿಗೂ ತಲೆನೋವಾಗಿದೆ. ತನ್ನ ಹಿತಾಸಕ್ತಿಯಂತೆ ಕುಣಿಯಲು ಮಿತ್ರ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹೇರುತ್ತಿರುವುದು ಜಗಜ್ಜಾಹೀರು. ಆದ್ರೀಗ ಭಾರತ ಹಾಗೂ ಯುರೋಪಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ದೊಡ್ಡಣ್ಣನ ನಿದ್ದೆ ಕೆಡಿಸಿದೆ. ಇದೇ ವಿಚಾರವಾಗಿ ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸುವುದಕ್ಕಿಂತ ವ್ಯಾಪಾರ ಮುಖ್ಯವಾಯ್ತಾ ಎಂದು ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡಿದ್ದಾರೆ. ಅಮೆರಿಕ ಧೋರಣೆ, ಆಪ್ತರಲ್ಲೇ ಅಸಮಾಧಾನ. ಎಸ್, ಈಗಾಗಲೇ ದೊಡ್ಡಣ್ಣನ ನಡೆಗೆ ತನ್ನ ಆಪ್ತ ಗೆಳೆಯರೇ ರೋಸಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಫ್ರಾನ್ಸ್ ಅಧ್ಯಕ್ಷ ಮಾರ್ಕೊ ಎಮ್ಯಾನ್ಯುಯಲ್ ತಮ್ಮ ದೇಶಕ್ಕೆ ಬೇಕಾದ ರಕ್ಷಣಾ ಉಪಕರಣಗಳನ್ನ ತಾವೇ ತಯಾರಿಸಲು ಕರೆ ಕೊಟ್ಟಿದ್ರು. ಇದರ ಹಿಂದಿನ ಕಾರಣ ಅತಿಯಾಗಿ ದೊಡ್ಡಣ್ಣನಿಗೆ ಅವಲಂಬಿತವಾದರೆ ಅವರ ಧೋರಣೆಗೆ ಒಪ್ಪಿಕೊಳ್ಳಬೇಕಾಗುವ ಪರಿಸ್ಥಿತಿ ಎದುರಾಗಬಹುದು. ಈಗಾಗಲೇ ಅಮೆರಿಕ ಅತ್ಯಾಪ್ತ ದೇಶಗಳು ತಮ್ಮನ್ನ ಪರಾವಲಂಬಿಗಳಾಗದೆ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಇಡ್ತಿವೆ. ಹೀಗಾಗಿಯೇ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟ ತಮ್ಮ ವ್ಯಾಪಾರವನ್ನ 2032 ವೇಳೆಗೆ ದುಪ್ಪಟ್ಟು ಮಾಡಲು ಮುಂದಾಗಿವೆ. ರಫ್ತು ಮಾಡಲಾಗುವ ಶೇಕಡ 96.6% ಸರಕುಗಳ ಸುಂಕವನ್ನ ತೆಗೆದುಹಾಕುವ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುರೋಪಿಯನ್ ಒಕ್ಕೂಟವು ಇತ್ತೀಚಿನ ಅಮೆರಿಕ ಚಲನಾವಲನಗಳಿಂದ ಬೇಸರಗೊಂಡಿದೆ. ಮೊನ್ನೆಯಷ್ಟೇ ಮುಂದಿನ ಗುರಿ ಗ್ರೀನ್ಲ್ಯಾಂಡ್ ಎಂದು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಒಂದೊಂದೇ ಯುರೋಪಿಯನ್ ದೇಶಗಳು ಎಚ್ಚೆತ್ತುಕೊಂಡಿವೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣನಿಗಾದ ಹಿನ್ನಡೆ ಎಂಬುದನ್ನು ಕಾದ್ನೋಡಬೇಕಿದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದ್ಯಾವಾಗ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿತ್ತು, ಅವಾಗಿನಿಂದ ಅಮೆರಿಕ ಒಡಲಾಳ ಕುದಿತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಉಕ್ರೇನ್ಗಿಂತ ವ್ಯಾಪಾರ ಒಪ್ಪಂದವೇ ಮುಖ್ಯವಾಯ್ತಾ? ಯುರೋಪಿಯನ್ ಒಕ್ಕೂಟಕ್ಕೆ ಸ್ಕಾಟ್ ಬೆಸೆಂಟ್ ಟಾಂಗ್. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿರಂಕುಶ ಅಧಿಕಾರತ್ವವನ್ನು ಅನುಸರಿಸುತ್ತಿರುವ ಅಮೆರಿಕ ನಡೆ ವೈರಿ ರಾಷ್ಟ್ರಗಳಿಗೆ ಮಾತ್ರವಲ್ಲ, ತನ್ನ ಬಹುಕಾಲದ ಅತ್ಯಾಪ್ತ ದೇಶಗಳಿಗೂ ತಲೆನೋವಾಗಿದೆ. ತನ್ನ ಹಿತಾಸಕ್ತಿಯಂತೆ ಕುಣಿಯಲು ಮಿತ್ರ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹೇರುತ್ತಿರುವುದು ಜಗಜ್ಜಾಹೀರು. ಆದ್ರೀಗ ಭಾರತ ಹಾಗೂ ಯುರೋಪಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ದೊಡ್ಡಣ್ಣನ ನಿದ್ದೆ ಕೆಡಿಸಿದೆ. ಇದೇ ವಿಚಾರವಾಗಿ ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸುವುದಕ್ಕಿಂತ ವ್ಯಾಪಾರ ಮುಖ್ಯವಾಯ್ತಾ ಎಂದು ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡಿದ್ದಾರೆ. ಅಮೆರಿಕ ಧೋರಣೆ, ಆಪ್ತರಲ್ಲೇ ಅಸಮಾಧಾನ. ಎಸ್, ಈಗಾಗಲೇ ದೊಡ್ಡಣ್ಣನ ನಡೆಗೆ ತನ್ನ ಆಪ್ತ ಗೆಳೆಯರೇ ರೋಸಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಫ್ರಾನ್ಸ್ ಅಧ್ಯಕ್ಷ ಮಾರ್ಕೊ ಎಮ್ಯಾನ್ಯುಯಲ್ ತಮ್ಮ ದೇಶಕ್ಕೆ ಬೇಕಾದ ರಕ್ಷಣಾ ಉಪಕರಣಗಳನ್ನ ತಾವೇ ತಯಾರಿಸಲು ಕರೆ ಕೊಟ್ಟಿದ್ರು. ಇದರ ಹಿಂದಿನ ಕಾರಣ ಅತಿಯಾಗಿ ದೊಡ್ಡಣ್ಣನಿಗೆ ಅವಲಂಬಿತವಾದರೆ ಅವರ ಧೋರಣೆಗೆ ಒಪ್ಪಿಕೊಳ್ಳಬೇಕಾಗುವ ಪರಿಸ್ಥಿತಿ ಎದುರಾಗಬಹುದು. ಈಗಾಗಲೇ ಅಮೆರಿಕ ಅತ್ಯಾಪ್ತ ದೇಶಗಳು ತಮ್ಮನ್ನ ಪರಾವಲಂಬಿಗಳಾಗದೆ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಇಡ್ತಿವೆ. ಹೀಗಾಗಿಯೇ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟ ತಮ್ಮ ವ್ಯಾಪಾರವನ್ನ 2032 ವೇಳೆಗೆ ದುಪ್ಪಟ್ಟು ಮಾಡಲು ಮುಂದಾಗಿವೆ. ರಫ್ತು ಮಾಡಲಾಗುವ ಶೇಕಡ 96.6% ಸರಕುಗಳ ಸುಂಕವನ್ನ ತೆಗೆದುಹಾಕುವ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುರೋಪಿಯನ್ ಒಕ್ಕೂಟವು ಇತ್ತೀಚಿನ ಅಮೆರಿಕ ಚಲನಾವಲನಗಳಿಂದ ಬೇಸರಗೊಂಡಿದೆ. ಮೊನ್ನೆಯಷ್ಟೇ ಮುಂದಿನ ಗುರಿ ಗ್ರೀನ್ಲ್ಯಾಂಡ್ ಎಂದು ಪೋಸ್ಟ್ ಮಾಡಿದ ಬೆನ್ನಲ್ಲೇ ಒಂದೊಂದೇ ಯುರೋಪಿಯನ್ ದೇಶಗಳು ಎಚ್ಚೆತ್ತುಕೊಂಡಿವೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣನಿಗಾದ ಹಿನ್ನಡೆ ಎಂಬುದನ್ನು ಕಾದ್ನೋಡಬೇಕಿದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.